ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ಟಾಪಿಕ್ನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬಿ ಎಸ್ ಸಿ ನರ್ಸಿಂಗಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಅಂದ್ರೆ ಬಿ ಎಸ್ ಸಿ ನರ್ಸಿಂಗ್ ಅಂದ್ರೆ ಏನು, ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ ಮಾಡ್ಬೇಕಾದ್ರೆ ನಾವು ಏನ್ ಎಲಿಜಿಬಿಲಿಟಿ ಇರಬೇಕು, ಅದರದ್ದು ಕ್ರೈಟೇರಿಯಾಸ್ ಏನಿರ್ತಾವೆ, ಆಮೇಲೆ ಆ ಒಂದು ಕೋರ್ಸ್ ನ ಮಾಡಿದ್ಮೇಲೆ ಅದರ ಜಾಬ್ ಅಪರ್ಚುನಿಟೀಸ್ ಗಳು ಯಾವ ಇರ್ತಾವೆ, ಸ್ಯಾಲರಿ ಸ್ಕೇಲ್ ಯಾವ ತರ ಇರ್ತೈತಿ, ಆಮೇಲೆ ಅದರ ಹೈಯರ್ ಎಜುಕೇಶನ್ ಏನೇನ್ ಮಾಡಬಹುದು ನಾವು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಸೊ ಯಾರಾದ್ರೂ ನಮ್ಮ ಚಾನಲ್ ನ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಅಂದ್ರೆ ಯಾರು ಬಿ ಎಸ್ ಸಿ ನರ್ಸಿಂಗ್ ನ ಮಾಡ್ಬೇಕಂತ ಹೇಳಿ ನೋಡ್ತಾ ಇದಾರಲ್ಲ, ಸೊ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಸೊ ಈಗ ಬಿ ಎಸ್ ಸಿ ನರ್ಸಿಂಗ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದೀನಿ. ಸೊ ಬಿ ಎಸ್ ಸಿ ನರ್ಸಿಂಗ್ ಈಸ್ ನಥಿಂಗ್ ಬಟ್ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ನರ್ಸಿಂಗ್. ಸೊ ಇದು ಬ್ಯಾಚುಲರ್ ಡಿಗ್ರಿ ಆಗಿರ್ತದೆ. ಸೊ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಾವು ಯಾವ ಎಲಿಜಿಬಿಲಿಟಿನ ಹೊಂದಿರ್ಬೇಕಂತಂದ್ರೆ, ಸೊ ನಾವು ಬಿ ಎಸ್ ಸಿ ನರ್ಸಿಂಗ್ ನ ಮಾಡ್ಬೇಕಾದ್ರೆ ಪಿ ಯು ಸಿ ಸೈನ್ಸ್ ಅನ್ನ ನಾವು ಕೋರ್ಸ್ ಕಂಪ್ಲೀಟ್ ಮಾಡಿರ್ಬೇಕಾಗ್ತದ. ಅಂದ್ರೆ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ನ ನಾವು ಮುಗಿಸಿರ್ಬೇಕಾಗ್ತದ. ಸೊ ಆ ಒಂದು ಪಿ ಯು ಸಿ ಒಳಗಡೆನೆ ನಾವು ಪಿ ಸಿ ಎಂ ಬಿ ಅನ್ನೋ ಒಂದು ಕಾಂಬಿನೇಷನ್ ನ ತಗೊಂಡಿರ್ಬೇಕಾಗ್ತದೆ, ಅಥವಾ ಪಿ ಸಿ ಎಂ ಬಿ ನಾದ್ರಾಗಿರ್ಬೋದು ಅಥವಾ ಪಿ ಸಿ ಬಿ ನಾದ್ರಾಗಿರ್ಬೋದು. ಅಂದ್ರೆ ಅದರೊಳಗಡೆ ಬಯಾಲಜಿ ಇರುವುದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಬಯಾಲಜಿ ಇದ್ದಾಗ ಮಾತ್ರ ನಾವು ಮೆಡಿಕಲ್ ಅಲ್ಲಿ ಬರುವಂತಹ ಯಾವುದೇ ಕೋರ್ಸ್ ಆಗಿರ್ಲಿ, ಡಿಗ್ರಿ ಕೋರ್ಸಸ್ ಆಗಿರ್ಬೋದು ಅಥವಾ ಡಿಪ್ಲೊಮಾ ಕೋರ್ಸಸ್ ಆಗಿರ್ಬೋದು, ನಾವು ತಗೋಬಹುದು. ಸೊ ಈ ಒಂದು ಪಿ ಯು ಸಿ ಸೈನ್ಸ್ ಒಳಗಡೆ ಪಿ ಸಿ ಎಂ ಬಿ ಕಾಂಬಿನೇಷನ್ ಇದ್ದಾಗ ನಾವು ಈ ಒಂದು ಕೋರ್ಸ್ ಅನ್ನ ಮಾಡಬಹುದು, ಬಿ ಎಸ್ ಸಿ ನರ್ಸಿಂಗ್ ಅನ್ನೋದನ್ನ. ಸೊ ಅದಾದ್ಮೇಲೆ ಇದ್ರದ್ದು ಇನ್ನೊಂದು ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ, ಅಥವಾ ಎಂಟ್ರನ್ಸ್ ಎಕ್ಸಾಮ್ ಅಂದ್ರೆ ಏನಪ್ಪಾ ಅಂದ್ರೆ, ಸಿಇಟಿ ಅನ್ನೋ ಒಂದು ಎಂಟ್ರನ್ಸ್ ಎಕ್ಸಾಮ್ ಇರ್ತೈತಿ. ಸೊ ನಿಮಗೆ ಇಲ್ಲಿ ಒಂದು ಬೆಸ್ಟ್ ಆಪ್ಷನ್ ಏನಪ್ಪಾ ಅಂದ್ರ, ಬಿ ಎಸ್ ಸಿ ನರ್ಸಿಂಗ್ ನ ಮಾಡ್ಬೇಕಾದ್ರೆ ನೀವು ಸಿಇಟಿಗೆ ಅಪಿಯರೆನ್ಸ್ ಆಗಿದ್ರೆ ಸಾಕು, ಅಪಿಯರ್ ಆಗಿದ್ರೆ ಸಾಕು, ಅಟೆಂಡ್ ಮಾಡಿದ್ರೆ ಸಾಕು. ನಿಮಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ರ್ಯಾಂಕ್ ನೆಸಸರಿ ಬೀಳೋದಿಲ್ಲ. ನೀವು ಅಪಿಯರ್ ಆಗಿದ್ರಿ ಅಥವಾ ನೀವು ಜಸ್ಟ್ ಪಾಸ್ ಆಗಿದ್ರು ಕೂಡ ಈ ಒಂದು ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ನ ತಗೋಬಹುದು. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ರ್ಯಾಂಕ್ ಬರಲೇಬೇಕು ಅಂತ ಹೇಳಿ ಅವಶ್ಯಕತೆ ಇರೋದಿಲ್ಲ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಪರ್ಸಂಟೇಜ್ ಎಷ್ಟಿರ್ಬೇಕು, ಪಿ ಯು ಸಿ ಅಂದ್ರೆ ಪಿ ಯು ಸಿ ಸೈನ್ಸ್ ಎಷ್ಟು ಪರ್ಸಂಟೇಜ್ ನಾವು ಹೊಂದಿರ್ಬೇಕಂತಂದ್ರೆ, ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಏನಾದ್ರು ನಾವು ಕ್ಯಾಟಗರೀಸ್ ಒಳಗಡೆ ಬರ್ತಾ ಇದೀವಿ ಅಂತಂದ್ರೆ, ಸೊ ನಮ್ದು ಪರ್ಸಂಟೇಜ್ ಎಷ್ಟಿರ್ಬೇಕಂದ್ರೆ 40+ ಇರ್ಬೇಕಾಗ್ತದ. ಸೊ ಪಿ ಯು ಸಿ ಸೈನ್ಸ್ ನಮ್ದು ಸೆಕೆಂಡ್ ಇಯರ್ ಪರ್ಸೆಂಟೇಜ್ 40+ ಇದ್ರೆ ನಾವು ಈ ಒಂದು ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ನ ತಗೋಬಹುದು. ಅದಾದ್ಮೇಲೆ ನಾವು ಇಲ್ಲಿ ಜನರಲ್ ಕ್ಯಾಟಗರೀಸ್ ನೋಡಿದ್ರೆ 45+ ನಾವು ಹೊಂದಿರಬೇಕಾಗ್ತದ. ಸೊ ಇನ್ನೊಂದು ಮ್ಯಾಂಡೇಟರಿ ಏನಪ್ಪಾ ಅಂತಂದ್ರೆ, ನೀವು ಇಲ್ಲಿ ಪಿ ಯು ಸಿ ಸೈನ್ಸ್ ಒಳಗಡೆ ಇಂಗ್ಲಿಷ್ ಅನ್ನೋ ಸಬ್ಜೆಕ್ಟ್ ನ ಕೂಡ ತಗೊಂಡಿರ್ಬೇಕಾಗ್ತದ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸಿನ ಡ್ಯೂರೇಷನ್ ಎಷ್ಟಿರ್ತದಪ್ಪ ಅಂತಂದ್ರೆ, ಈ ಒಂದು ಕೋರ್ಸಿನ ಡ್ಯೂರೇಷನ್ 4 ವರ್ಷ ಇರ್ತದ. ಸೊ ಈ ಒಂದು ಬಿ ಎಸ್ ಸಿ ನರ್ಸಿಂಗ್ ಅನ್ನೋ ಒಂದು ಕೋರ್ಸಿನದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ತರ ಇರ್ತೈತೆ ಅಂದ್ರೆ, ಅಥವಾ ಇದ್ರದ್ದು ಇಯರ್ ವೈಸ್ ಇರಲ್ಲ, ಸೆಮ್ ವೈಸ್ ಇರ್ತೈತಿ. ಅಂದ್ರೆ ಪ್ರತಿ 6 ತಿಂಗಳಿಗೆ ಒಂದು ಸೆಮ್ ನಾವು ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಒಳಗಡೆ ಕಲಿತೀವಿ. ಸೊ ಅಂದ್ರೆ ಪ್ರತಿ ಸೆಮ್ ಅಂದ್ರೆ 6 ತಿಂಗಳಾದ್ಮೇಲೆ ನಾವು ಒಂದು ಎಕ್ಸಾಮ್ ಬರಿತೀವಿ, ಅದಾದ್ಮೇಲೆ ಮತ್ತೆ 6 ತಿಂಗಳಾದ್ಮೇಲೆ ಒಂದು ಸೆಮ್ ಎಕ್ಸಾಮ್, ಅಂದ್ರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಂತೇಳಿ 8 ಸೆಮ್ ಎಕ್ಸಾಮ್ ನಾವು ಇಲ್ಲಿ ಬರಿತೀವಿ 4 ವರ್ಷದೊಳಗಡೆ. ಸೊ ಇದರೊಳಗಡೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಒಂದು 4 ವರ್ಷ ಮುಗಿಸೋದ್ರೊಳಗಡೆ 4ನೇ ವರ್ಷ ಅಂದ್ರೆ ಕೊನೆ ವರ್ಷದೊಳಗಡೆ 8ನೇ ಸೆಮ್ ಒಳಗಡೆ ನಮ್ಗ ಇಂಟರ್ನ್ಶಿಪ್ ಕೂಡ ಇರ್ತದೆ. 6 ಮಂತ್ ಇಂಟರ್ನ್ಶಿಪ್ ಕೂಡ ಇಲ್ಲಿ ನಾವು ಮಾಡ್ಬೇಕಾಗ್ತದ, ಅದೇ ಒಂದು 4 ವರ್ಷದ ಡ್ಯೂರೇಷನ್ ಒಳಗಡೆ. ಸೊ ಇಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ 7 ಸೆಮ್ ಕ್ಲಾಸಸ್ ಅಂದ್ರೆ ಥಿಯರಿ ಕ್ಲಾಸಸ್ ಅನ್ನ ನೋಡಿದ್ರೆ, ಒಂದು ಸೆಮ್ ನಾವಲ್ಲಿ ಪ್ರಾಕ್ಟಿಕಲ್ ಕಡೆ ಒತ್ತು ಕೊಡ್ಬೇಕಾಗ್ತದ. ಅಂದ್ರೆ ಹಾಸ್ಪಿಟಲ್ ಒಳಗಡೆ ನಾವು ಇಂಟರ್ನ್ಶಿಪ್ ಮಾಡೋದ್ರೊಳಗಡೆ ಒತ್ತು ಕೊಡ್ಬೇಕಾಗ್ತದೆ. ಸೊ ಹಾಗಾದ್ಮೇಲೆ ಸೊ ಈ ಒಂದು ಕೋರ್ಸ್ ನ ಮಾಡಿದ ಮೇಲೆ ನಮ್ಗ ಯಾವ ತರ ಸಬ್ಜೆಕ್ಟ್ ಗಳು ಬರ್ತಾವ ಅಂತಂದ್ರ, ಸೊ ಬೇಸಿಕಲಿ ನಾವಿಲ್ಲಿ ಸೆಮ್ ವೈಸ್ ನಾವು ಸಬ್ಜೆಕ್ಟ್ ಗಳು ನೋಡ್ತೀವಿ. ಸೊ ನೀವು ಇಲ್ಲಿ ಮೊದಲನೇ ಸೆಮ್ ಸಬ್ಜೆಕ್ಟ್ ಗಳನ್ನ ನೋಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ 3 ಸಬ್ಜೆಕ್ಟ್ ಗಳು ಇರ್ತಾವು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಮೊದಲನೇ ಇಯರ್ ಒಳಗಡೆ ಯಾವುದೇ ರೀತಿಯಾದಂತಹ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಗಳು ಇರೋದಿಲ್ಲ. ಸೊ ಅದಾದ್ಮೇಲೆ 2ನೇ ಸೆಮ್ ಏನ್ ಬರ್ತಿರಲ್ಲ ನೀವು, ಸೊ 2ನೇ ಸೆಮ್ ಒಳಗಡೆ ನಿಮ್ಗೆ ಹ್ಯಾಸ್ ಯೂಸಲ್ 3 ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ ಇರ್ತಾವ ನೋಡ್ರಿ. ಬೇಸಿಕಲಿ ನಾವು ಬಿ ಎಸ್ ಸಿ ನರ್ಸಿಂಗ್ ಮಾಡ್ಬೇಕಾದ್ರೆ ನಮ್ಗೆ ರೂಟೀನ್ ಆಗಿ ಸೆಮ್ ಒಳಗಡೆ 3 ರಿಂದ 2 ಅಥವಾ 3 ಈ ತರ ಸಬ್ಜೆಕ್ಟ್ ಗಳು ಇರ್ತಾವ. ಸೆಕೆಂಡ್ ಸೆಮ್ ಇಂದ ಏನಾಗ್ತಾವ ಅಂದ್ರ ಪ್ರಾಕ್ಟಿಕಲ್ ಕೂಡ ಸ್ಟಾರ್ಟ್ ಆಗ್ತಾವ. ಅಂದ್ರೆ ನಿಮಗೆ ಸೆಕೆಂಡ್ ಸೆಮ್ ಒಳಗಡೆ 3 ಸಬ್ಜೆಕ್ಟ್ ಥಿಯರಿ ಇದ್ವು ಅಂದ್ರ
ಒಂದು ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಇರ್ತೈತಿ. ಹಂಗೆ ಸೆಕೆಂಡ್ ಇಯರ್ ಒಳಗಡೆ ಸೇಮ್ ಇರ್ತೈತಿ. 3 ಸಬ್ಜೆಕ್ಟ್ ಥಿಯರಿ ಇದ್ವು ಅಂತಂದ್ರ 1 ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಇರ್ತೈತಿ. ಈ ತರ ನಿಮ್ಗ 4 ಇಯರ್ ಒಳಗಡೆ ಕೂಡ ಈ ತರ ಸೆಮ್ಸ್ ಒಳಗಡೆ ನೀವು ಸಬ್ಜೆಕ್ಟ್ ಗಳನ್ನ ಅದಾದ್ಮೇಲೆ ಅದ ಪ್ರಾಕ್ಟಿಕಲ್ ಗಳನ್ನ ಬರಿತೀರಿ. ಸೊ ಈ ಒಂದು BSc ನರ್ಸಿಂಗ್ ನ 4 ವರ್ಷ ಮುಗಿಸಿದ ಮೇಲೆ ಇದ್ರದ್ದು ಹೈಯರ್ ಎಜುಕೇಶನ್ ಏನಿರ್ತಪ್ಪ ಅಂತ ಕೇಳಿದ್ರೆ, ಸೊ ಇದಕ್ಕೆ ಹೈಯರ್ ಎಜುಕೇಶನ್ ಮಾಸ್ಟರ್ಸ್ ಅಂದ್ರೆ MSc ನರ್ಸಿಂಗ್ ಇರ್ತೈತಿ, ಮಾಸ್ಟರ್ಸ್ ಇನ್ ನರ್ಸಿಂಗ್. ಓಕೆ, ಸೊ ಈ ಮಾಸ್ಟರ್ಸ್ ಇನ್ ನರ್ಸಿಂಗ್ ಮಾಡ್ಬೇಕಾದ್ರೆ ನಾವು ಇದ್ರೊಳಗಡೆ ಸ್ಪೆಷಲೈಸೇಷನ್ ಕೂಡ ಇರ್ತೈತಿ. ಸೊ ಅಂದ್ರೆ ಎಕ್ಸಾಂಪಲ್ ನಾವು MSc ಮಾಡ್ತಾ ಇದೀವಿ ಅಂದ್ರೆ ಅದ್ರ ಜೊತೆ ನಾವು ಸ್ಪೆಷಲೈಸೇಷನ್ ಕೂಡ ತಗೋಬೇಕಾಗ್ತದೆ. ಈ ಎಕ್ಸಾಂಪಲ್ ಕಮ್ಯುನಿಟಿ ಆದ್ರ ಆಗಿರ್ಬೋದು, ಅಥವಾ ಪಿಡಿಯಾಟ್ರಿಕ್ ಆಗಿರ್ಬೋದು, ಸೈಕ್ಯಾಟ್ರಿಕ್ ಆಗಿರ್ಬೋದು, ಈ ತರ ಸ್ಪೆಷಲೈಸೇಷನ್ ಕೂಡ ಬರ್ತಾವು. ಸೊ ಅವುಗಳನ್ನು ಕೂಡ ನಾವು ತಗೋಬೇಕು. ಸೊ ಅದಾದ್ಮೇಲೆ ನಾವು MSc ಮಾಡಿದ್ವಿ, ಹೈಯರ್ ಎಜುಕೇಶನ್ ಆಯ್ತು. ಸೊ ಹೈಯರ್ ಎಜುಕೇಶನ್ ಆದ್ಮೇಲೆ ನಮಗೆ ಜಾಬ್ ಆಪರ್ಚುನಿಟೀಸ್ ಗಳು ಯಾವ ತರ ಇರ್ತಾವ ಅಂತ ಕೇಳಿದ್ರೆ, ಸೊ ಜಾಬ್ ಆಪರ್ಚುನಿಟೀಸ್ ಗಳು ನೋಡ್ರಿ, ಇಲ್ಲಿ ನಿಮ್ಗೆ ಮೊದಲನೇದು ಯಾವ್ದಪ್ಪ ಅಂದ್ರೆ ನೀವು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡಬಹುದು. BSc ನರ್ಸಿಂಗ್ ನ ಮುಗಿಸಿದ ಮೇಲೆ ಇಟ್ ಮೈಟ್ ಬಿ ಅ ಪ್ರೈವೇಟ್ ಹಾಸ್ಪಿಟಲ್ ಆದ್ರೆ ಆಗಿರ್ಬೋದು, ಅಥವಾ ಗವರ್ಮೆಂಟ್ ಹಾಸ್ಪಿಟಲ್ ಆದ್ರೆ ಆಗಿರ್ಬೋದು, ನೀವು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡಬಹುದು. ಎರಡನೇದು ಯಾವ್ದಪ್ಪ ಅಂದ್ರೆ ನೀವು ನರ್ಸಿಂಗ್ ಟ್ಯೂಟರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅಂದ್ರೆ ಟೀಚರ್ ಆಗಕ್ಕೆ ನಿಮ್ಗೆ ಇಷ್ಟ ಆಯ್ತಂದ್ರೆ ನರ್ಸಿಂಗ್ ಕಾಲೇಜಸ್ ಗಳಿಗೆ ಟ್ಯೂಟರ್ ಆಗಿನೂ ಕೂಡ ನೀವು ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಹೋಮ್ ಕೇರ್ಸ್ ಒಳಗಡೆನೂ ಕೂಡ ವರ್ಕ್ ಮಾಡಬಹುದು. ಆಮೇಲೆ ಮಿಲಿಟರಿ ನರ್ಸ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಆಮೇಲೆ ರೈಲ್ವೆ ನರ್ಸ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಸೊ ಈ ತರ ನಿಮ್ಗೆ ಜಾಬ್ ಆಪರ್ಚುನಿಟಿಗಳು ಇರ್ತಾವು ಎಲ್ಲ ಹಾಸ್ಪಿಟಲ್ ಒಳಗಡೆ. ಸೊ ಅದಾದ್ಮೇಲೆ ನಿಮ್ಗೆ ಈ ಒಂದು ಕೋರ್ಸ್ ನ ಮುಗಿಸಿದೀವಿ ನಾವು, ಜಾಬ್ ಆಪರ್ಚುನಿಟೀಸ್ ಗಳು ನೀವು ಹೇಳಿದ್ವಿ. ಸೊ ನಮ್ಗೆ ಇಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲ, ನಾವು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಂತ ಮಾಡಿದ್ವಿ, ಅಂದ್ರೆ ಔಟ್ ಆಫ್ ಕಂಟ್ರಿ ಹೋಗಿ ನಾವು ಕೆಲಸ ಮಾಡ್ಬೇಕಂತ ಹೇಳಿದೀವಿ. ಸೊ ಆತರ ನಮ್ಗೆ ಏನಾದ್ರು ಜಾಬ್ ಆಪರ್ಚುನಿಟಿಗಳು ಇದಾವ ಅಂತ ಕೇಳಿದ್ರೆ, ಸೊ ನಿಮ್ಗೆ ಅದು ಕೂಡ ಅವಕಾಶ ಇರ್ತದ. ಸೊ BSc ನರ್ಸಿಂಗ್ ಮುಗಿಸಿದ್ರೆ ಅಂದ್ರೆ ನೀವು ಅಬ್ರಾಡ್ ಗಳಿಗೆ ಹೋಗ್ಬೋದು, ಅಂದ್ರೆ ಅದರ್ ಕಂಟ್ರೀಸ್ ಗಳಿಗೆ ಹೋಗ್ಬೋದು. ಯುರೋಪಿಯನ್ ಕಂಟ್ರಿ ಆಗಿರ್ಬೋದು, UK ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಅಥವಾ ನೀವು ಅರಬ್ ಕಂಟ್ರೀಸ್ ಗಳಿಗೂ ಕೂಡ ಹೋಗ್ಬೋದು. ಅದಾದ್ಮೇಲೆ ಈಗ ಮೋಸ್ಟ್ ಟ್ರೆಂಡಿಂಗ್ ಗಳು ಇರುವಂತ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಜರ್ಮನಿ. ನಾವು ನರ್ಸಿಂಗ್ ಮುಗಿಸಿವಿ ಅಂತಂದ್ರೆ ಜರ್ಮನಿಗೆ ಹೋಗಕ್ ಬಹಳ ಇಷ್ಟ ಪಡ್ತಾರ ಜನ. ಸೊ ಹಾಗಾಗಿ ನೀವು ಜರ್ಮನ್ ಕಂಟ್ರಿಗೂ ಕೂಡ ಹೋಗ್ಬೋದು. ಸೊ ಈ ಒಂದು ಕಂಟ್ರೀಸ್ ಗಳಿಗೆ ಹೋಗ್ಬೇಕಾದ್ರೆ ನೀವು ಅಲ್ಲಿ ಒಂದು ಕ್ರೈಟೇರಿಯಾಸ್ ಏನಂತಂದ್ರ ಅವರ ಭಾಷೆಯನ್ನ ಕಲಿಬೇಕಾಗ್ತದೆ, ಅಂದ್ರೆ ಅವ್ರ ಲ್ಯಾಂಗ್ವೇಜ್ ಬರೀಲಿಕ್ಕೆ ಓದ್ಲಿಕ್ಕೆ ನೀವು ಕಲಿಬೇಕಾಗ್ತದೆ. ಸೊ ಹಾಗಾಗಿ ಆ ಒಂದು ಕೋರ್ಸ್ನ ಅವರು ಪ್ರೈವೇಟ್ ಆಗಿ ನಿಮ್ಗೆ ಆ ಒಂದು ಟೀಚ್ ಮಾಡ್ತಾರ. ಅದಾದ್ಮೇಲೆ ಆ ಒಂದು ಕೋರ್ಸಿಗೆ ನೀವು ಎಲಿಜಿಬಲ್ ಆದ್ರೆ, ಅಂದ್ರೆ ಒಂದು ಭಾಷೆಗೆ ನೀವು ಎಲಿಜಿಬಲ್ ಆದ್ರೆ ಅಂದ್ರೆ ನಿಮ್ಗೆ ಅಲ್ಲಿ ಹೋಗುವಂತ ಅವಕಾಶಗಳು ಇರ್ತಾವ. ಸೊ ಹಾಗಾದ್ರೆ ಈ ಒಂದು BSc ನರ್ಸಿಂಗ್ ಮಾಡಿದ್ವಿ, ಅದಾದ್ಮೇಲೆ ಅದ್ರದ್ದು ನೀವು ಎಜುಕೇಶನ್ ಬಗ್ಗೆ ಹೇಳಿದ್ರಿ, ಅದಾದ್ಮೇಲೆ ಜಾಬ್ ಆಪರ್ಚುನಿಟೀಸ್ ಗಳ ಬಗ್ಗೆ ಹೇಳಿದ್ರಿ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಾವು ಜಾಬ್ ತಗೊಂಡಿವಿ ಅಂತಂದ್ರ ನಮ್ಮ ಸ್ಯಾಲ್ರಿ ಸ್ಕೇಲ್ ಎಷ್ಟಿರ್ತೈತಿ ಸರ್ ಅಂತ ಕೇಳಿದ್ರ, ಸೊ ವಿದ್ಯಾರ್ಥಿಗಳೇ, ನೀವೇನಾದ್ರು ಫ್ರೆಶರ್ ಅಥವಾ ಏನು BSc ನರ್ಸಿಂಗ್ ನ ಇವಾಗಲೇ ರೀಸೆಂಟ್ ಆಗಿ ಮುಗಿಸಿದ್ರಿ ಅಂದ್ರ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಟ್ವಿಟರ್ ಜಾಬಿಗೆ ಅಂದ್ರೆ ಜಾಬ್ ನೀವು ಟೀಚಿಂಗ್ ಒಳಗಡೆ ಹೋಗಿದ್ರೆ ನಿಮ್ಗೆ ಫ್ರೆಶರ್ಸ್ಗೆ 15,000 ಪ್ಲಸ್ ಸ್ಯಾಲರಿ ನೀವು ತಗೋಬಹುದು. ಅದಾದ್ಮೇಲೆ ನೀವು ನರ್ಸಿಂಗ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಹಾಸ್ಪಿಟಲ್ಸ್ ಒಳಗಡೆ ಅಲ್ಲಿನೂ ಕೂಡ ನೀವು ಅಪ್ರಾಕ್ಸಿಮೇಟ್ಲಿ 15,000 ಪ್ಲಸ್ ಸ್ಯಾಲರಿನ ತಗೋಬಹುದು. ಈಗ ಇದು ನಮ್ಮ ಸ್ಟೇಟ್ ಒಳಗಡೆ ಆಗಿರ್ಬೇಕು ಅಥವಾ ನಮ್ಮ ಒಂದು ನೇಷನ್ ಒಳಗಡೆ ಆಗಿರ್ಬೋದು. ಸೊ ನಿಮಗೆ ಅಬ್ರಾಡ್ ಜಾಬ್ ಆಪರ್ಚುನಿಟೀಸ್ ಗಳ ಬಗ್ಗೆ ಹೇಳಿದೆ. ಸೊ ಅಬ್ರಾಡ್ ಜಾಬ್ ಆಪರ್ಚುನಿಟೀಸ್ ಒಳಗಡೆ ನೀವು ಸ್ಯಾಲ್ರಿನ ಪರ್ ಮಂತ್ ಲ್ಯಾಕ್ ಒಳಗಡೆ ಕೂಡ ನೀವು ಸ್ಯಾಲ್ರಿನ ತಗೋಬಹುದು. ಅಂದ್ರೆ ಅದರ್ ಕಂಟ್ರೀಸ್ ಒಳಗಡೆ ಹೋಗಿದ್ರೆ ಅಂದ್ರೆ ಎಕ್ಸಾಂಪಲ್ ಯುರೋಪಿಯನ್ ಕಂಟ್ರಿ ಆಗಿರ್ಬೋದು, ಜರ್ಮನ್ ಕಂಟ್ರೀಸ್ ಗಳಾಗಿರ್ಬೋದು, ಈ ತರ ಕಂಟ್ರೀಸ್ ಒಳಗಡೆ ನೀವು ಏನಾದ್ರು ಕೆಲಸ ಮಾಡಕ್ ಹೋದ್ರಿ ಅಂದ್ರೆ ನೀವು ಲ್ಯಾಕ್ ಒಳಗಡೆ ನೀವು ಸ್ಯಾಲ್ರಿ ತಗೋತೀರಿ. ಅಂದ್ರೆ 1 ಮಂತ್ಗೆ 2 ಲ್ಯಾಕ್ ಆಗಿರ್ಬೋದು, 3 ಲ್ಯಾಕ್ ಆಗಿರ್ಬೋದು, ಈ ತರ ನೀವು ಸ್ಯಾಲ್ರಿನ ತಗೊಂತೀರಿ. ಸೊ ಇದು ನಿಮ್ಗ ಸ್ಯಾಲ್ರಿ ಸ್ಕೇಲ್ ಇರ್ತದ. ಸೊ ನೀವು ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ಮ ಫಾರ್ ಎವ್ರಿ ಇಯರ್ ನಿಮ್ದು ಸ್ಯಾಲ್ರಿ ಇನ್ಕ್ರಿಮೆಂಟ್ ಹಾಕೊಂತ ಹೋಗ್ತತಿ. ಸೊ ಇದು ಕಂಪ್ಲೀಟ್ ಸ್ಯಾಲ್ರಿದು ಸ್ಕೇಲ್ ಆಗಿರ್ತತಿ. ಸೊ ಸ್ಟೂಡೆಂಟ್ಸ್, ಇದು ನಿಮ್ಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ನರ್ಸಿಂಗ್ ಅಂದ್ರೆ ಏನು, ಅದರ ಜಾಬ್ ಆಪರ್ಚುನಿಟೀಸ್ ಗಳು ಯಾವ ತರ ಇರ್ತಾವು, ಅದರ ಕೆರಿಯರ್ ಗೈಡ್ ಲೈನ್ಸ್ ಗಳು ಏನೇನು, ಆಮೇಲೆ ಅದರ ಸ್ಯಾಲ್ರಿ ಎಷ್ಟು ತಗೊಂತೀವಿ, ಒಂದೊಂದಾಗಿ ನಿಮ್ಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂತ ಹೋಗಿದೀವಿ. ಸೊ ಹಾಗಾದ್ರೆ ಯಾರ್ಯಾರಿಗೆ ಈ ಒಂದು BSc ನರ್ಸಿಂಗ್ ಅನ್ನ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆಯಲ್ಲ, ಸೊ ಅವರು ನಿಮ್ಗೆ ಯಾವ್ದಾದ್ರು ಕಾಲೇಜನ್ನ ಸಜೆಸ್ಟ್ ಮಾಡಂತ ಕೇಳಿದ್ರೆ ಕೆಳಗಡೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀವಿ. ಅದೇ ರೀತಿ ಡಿಸ್ಕ್ರಿಪ್ಷನ್ ಒಳಗಡೆ ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀವಿ. ನಿಮಗೆ ಯಾವ್ದಾದ್ರು BSc ನರ್ಸಿಂಗ್ ಕಾಲೇಜಸ್ ನಿಮ್ಮ ಊರಿನ ಹತ್ರ ಇರುವಂತಹ ಕಾಲೇಜಸ್ ಅನ್ನ ಸಜೆಸ್ಟ್ ಮಾಡಂತ ಕೇಳಿದ್ರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕಾಲೇಜಸ್ ಗಳನ್ನ ಸಜೆಷನ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.